ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಆಧ್ಯಾತ್ಮಿಕ ಆನಂದದ ಬಗ್ಗೆ ವಿಚಾರ ಮಾಡೋಣ. ಏನು ಆಧ್ಯಾತ್ಮಿಕ ಆನಂದ? ಈ ಆನಂದದ ರಹಸ್ಯವನ್ನು ನಾವು ವಿಚಾರ ಮಾಡೋದಾದರೆ ಹೇಗೆ ಎಂಬ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಆನಂದ ಇದೆ. ಆ ಆನಂದವನ್ನು ಅನುಭವಿಸುವುದು ಹೇಗೆ ಎಂಬ ನಾನಾ ರೀತಿಯ ಸಾಧನೆಗಳ ಬಗ್ಗೆ ಕೇಳಿದ್ದೀರ. ಅದೇ ರೀತಿಯಾಗಿ ಮನುಷ್ಯ ಲೌಕಿಕವಾಗಿ ಮತ್ತು ಆಧ್ಯಾತ್ಮದ ಸಾಧನೆಗಳ ಹಾದಿಯಲ್ಲಿ ತನ್ನದೇ ರೀತಿಯಲ್ಲಿ ಆನಂದವನ್ನು ಪಡ್ಕೊಳ್ಳೋಕ್ಕೆ ಸಾಧನೆಗಳನ್ನ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿರೋ ಪ್ರಶ್ನೆ ಏನಪ್ಪ ಅಂದರೆ, ನಿಜವಾಗಲೂ ಆನಂದವನ್ನು ಅನುಭವಿಸಲು ಸಾಧನೆಗಳು ಇದೆಯಾ ಎಂಬ ಪ್ರಶ್ನೆ. ಆ ಪ್ರಶ್ನೆಯಿಂದ ನಾವು ಉತ್ತರ ತಿಳ್ಕೊಬೇಕಾಗಿರೋ ಸಂಗತಿ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಆನಂದ ಎಂಬುದು ಎರಡು ರೀತಿ ಕೆಲವರು ಗಮನಿಸ್ತಾರೆ. ಅದು ಹೇಗಪ್ಪ ಅಂದರೆ, ಒಂದು ಲೌಕಿಕವಾದ ಆನಂದ, ಇನ್ನೊಂದು ಆಧ್ಯಾತ್ಮಿಕ ರೀತಿಯ ಆನಂದ. ಲೌಕಿಕವಾದ ಆನಂದ ಅಂದರೆ ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ ಈ ವಸ್ತುಗಳ ಮುಖೇನ ಅಥವಾ ಪ್ರಯತ್ನದ ಪೂರ್ವಕವಾಗಿ ಪಡೆದುಕೊಳ್ಳೋದು ಒಂದು ರೀತಿ. ಮತ್ತೊಂದು ರೀತಿ ಆಧ್ಯಾತ್ಮಿಕ ಆನಂದ ಧ್ಯಾನದ ಮುಖಾಂತರ. ಅಂದರೆ ಕೆಲವೊಂದು ಧ್ಯಾನಗಳಲ್ಲಿ ಏನು ಕಂಡ್ಕೊತಾರೋ ಧ್ಯಾನ ವ್ಯವಸ್ಥೆಯಲ್ಲಿ ಆನಂದವನ್ನು ಪಡೆದುಕೊಳ್ಳೋದು ಕೆಲವೊಂದು ರೀತಿಯ ಸಾಧನೆಗಳು ಆಧ್ಯಾತ್ಮದಲ್ಲಿ ಇದ್ದಾವೆ. ಹೀಗಿರುವಾಗ ನಾವು ಏನಪ್ಪ ಹೇಳ್ತಾಯಿದ್ದೀವಿ ಅಂದರೆ, ಈ ಆನಂದ ಅನುಭವಿಸಲು ಖಂಡಿತ ಸಾಧನೆಗಳ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆ. ಇಲ್ಲಿ ವಿಚಾರ ಮಾಡಬೇಕಾದ್ರೆ ಸಂಗತಿ ಏನಪ್ಪ ಅಂದರೆ, ಒಂದು ಮಗು ಒಂದು 6 ತಿಂಗಳು ಅಥವಾ 1 ವರ್ಷದ ಮಗು ಅದಕ್ಕೆ ಯಾವ ಸಾಧನೆಗಳ ಅವಶ್ಯಕತೆ ಇಲ್ಲದೆ ತನ್ನದೇ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಾ ಎಲ್ಲ ತನ್ನ ಕ್ರಿಯೆಗಳಲ್ಲಿ ತೊಡಗಿರುತ್ತೆ, ಆಟಗಳಲ್ಲಿ ಒಂದಾಗಿರುತ್ತೆ. ಅದು ಹೇಗೆ? ಅದಕ್ಕೆ ಯಾವ ಜ್ಞಾನ, ಯಾವ ಧ್ಯಾನ, ಯಾವ ಪ್ರಯತ್ನ ಯಾವುದೂ ಇಲ್ಲದೆ ಆನಂದದ ಅನುಭವದಿಂದ ಅನುಭವದಲ್ಲಿ ಆನಂದಿಸುವ ಅನುಭವ ಅದಕ್ಕೆ ಇರುವಾಗ ಅದಕ್ಕೆ ಕಾರಣ ಆದರೆ ಏನು ಎಂಬ ಪ್ರಶ್ನೆ. ನೋಡಿ, ಆನಂದ ಎಂಬುದು ಒಂದು ಪಡೆದುಕೊಳ್ಳುವ ಅಥವಾ ಸಾಧಿಸುವ ವಸ್ತು ಅಲ್ಲ. ಆನಂದ ಎಂಬುದು ಅದು ಸದಾ ಇರುವ ಒಂದು ವಸ್ತು, ಸದಾ ಇರುವ ವಸ್ತು. ಅಂದರೆ ಅದು ಎಲ್ಲೂ ಹೋಗಿಲ್ಲ ಅಂತ. ಆನಂದ ಎಂಬುದು ನಿಮ್ಮ ಸ್ವರೂಪವೇ ಆಗಿರುವಾಗ ಸಹಜವಾಗಿ ಅದು ಇದ್ದೇ ಇರುತ್ತೆ. ಆಗಿರುವಾಗ ನಾವು ಈ ಆನಂದದ ಎಂಬ ಅನುಭವವನ್ನು ಪಡೆದುಕೊಳ್ಳುವ ಒಂದು ಕೆಲವು ಪರಿಕಲ್ಪನೆಗಳನ್ನ ನಾವು ತಪ್ಪಾಗಿ ಗ್ರಹಿಸಿದ್ದೀವಿ. ಅದನ್ನು ನಾವು ಹೋಗಲಾಡಿಸಬೇಕಾಗಿರೋ ಸಂಗತಿ. ನೋಡಿ, ಈ ಆಧ್ಯಾತ್ಮಿಕವಾಗಿ ಸಾಧನೆಗಳಲ್ಲಿ ನಾವು ಆನಂದ ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಖಂಡಿತ ಆನಂದನ ಅನುಭವಿಸ್ತಾ ಇದ್ದೀವ? ನೋಡಿ, ಶಾಶ್ವತವಾದ ಆನಂದ, ಸದಾ ಸ್ವಯಂ ಸಿದ್ಧ ಆನಂದ ನಮಗೆ ಕೆಲವು ಕ್ಷಣಿಕವಾಗಿ ಬಂದು ಹೋಗುವ ಆನಂದದಲ್ಲಿ ನಾವು ಗುರುತಿಸ್ಕೊಂಡು ತಪ್ಪು ತಿಳುವಳಿಕೆಯಿಂದ ಅದೇ ಆನಂದ ಅಂತ ಭ್ರಾಂತಿಗೊಳಗಾಗ್ತಿದ್ವಿ. ಅಲ್ಲಿ ಆನಂದ ಅನ್ನೊಂದು ನಮ್ಮ ಸ್ವರೂಪವೇ ಆಗಿರುವಾಗ ನಾವು ಅಲ್ಲಿ ಕಳೆದುಕೊಳ್ಳುವ ಸಂಗತಿಯೇ ಇಲ್ಲ ಮತ್ತು ಪಡೆದುಕೊಳ್ಳುವ ವಿಚಾರವೂ ಬೇಕಿಲ್ಲ. ಕಾರಣ ಇಷ್ಟೇ. ನೋಡಿ, ನೀವು ಆನಂದವನ್ನು ಅನುಭವಿಸುವ ಒಂದು ಜೀವನದಲ್ಲಿ ಅತ್ಯಂತ ಉತ್ತಮವಾದ ಸಮಯ ಯಾವುದಾದ್ರೂ ಇದೆಯಾ? ಅದು
ಇದ್ದರೆ ಅದು ಗಾಢ ನಿದ್ರೆಯಲ್ಲಿ. ನೀವು ಗಾಢ ನಿದ್ರೆಯಲ್ಲಿ ಅನುಭವಿಸಿದ ಆನಂದ ಎಚ್ಚರವಾದ ಸ್ಥಿತಿಯಲ್ಲಿ ಅಥವಾ ಲೌಕಿಕವಾದ ಜಗತ್ತಿನಲ್ಲಿ ನೀವು ಸಿಗೋಕ್ಕೆ ಸಾಧ್ಯ ಇದೆಯಾ, ಅನುಭವಿಸ್ತಾ ಇದ್ದೀರಾ, ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ಮಾಡ್ಕೊಳ್ಳಿ. ಖಂಡಿತ ಸಾಧ್ಯವಿಲ್ಲ. ಗಾಢ ನಿದ್ರೆಯಲ್ಲಿದ್ದ ಆನಂದ ನಾವು ಈ ಎಚ್ಚರದ ಸ್ಥಿತಿಯಲ್ಲಿ ಆನಂದನ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಅಂದರೆ ಗಾಢ ನಿದ್ರೆಯಲ್ಲಿ ಆ ಆನಂದ ಅದು ಹೇಗೆ ಉಂಟಾಯಿತು? ಅಲ್ಲಿ ಯಾವ ಪ್ರಯತ್ನವೂ ಇಲ್ಲ, ಯಾವ ನಿಮ್ಮ ದೇಹ ಬುದ್ಧಿ ಮನಸ್ಸು ಬುದ್ಧಿನ ಯಾವ ಪರಿಕಲ್ಪನೆಗೂ ಎಟ್ಕಲ್ಲ. ಎಲ್ಲವೂ ದಾಟಿದ ಸ್ವರೂಪ, ನೆಮ್ಮದಿಯಾದ ಸ್ವರೂಪ, ಅದೇ ಆನಂದ ಸ್ವರೂಪ. ಆ ಸ್ವರೂಪ ಎಚ್ಚರ ಆದಮೇಲೆ ಯಾಕೆ ಎಲ್ಲೋ ಹೋಗ್ಬಿಡ್ತು? ಇಲ್ಲ, ಎಚ್ಚರ ಆದಮೇಲೆ ಎಲ್ಲೂ ಹೋಗಿಲ್ಲ, ತನ್ನಲ್ಲೇ ಇದೆ. ಆದರೆ ಆ ಸ್ವರೂಪವನ್ನು ಮರವನ್ನು ನಾವು ಮರವಿನಿಂದ ನಾವು ತಪ್ಪಾಗಿ ಆನಂದವನ್ನು ಗ್ರಹಿಸಿದ್ದೀವಿ ಹೊರತು ಆನಂದ ಅನ್ನೋದು ಕಳೆದೋಗಿಲ್ಲ. ಅಂದರೆ ನೀವು ಎಚ್ಚರದಲ್ಲೂ ಸಹ ಯಾವುದಾದ್ರೂ ಒಂದು ಸಮಯದಲ್ಲಿ ಅತಿಯಾದ ಖುಷಿ ಸಂತೋಷ ಇದ್ದಾಗ ಆಗ ನೋಡಿ ನಿಮ್ಮನ್ನೇ ನೀವು ಮರಿತೀವಿ. ಅಂದರೆ ನಿಮ್ಮ ಈ ವ್ಯಾವಹಾರಿಕವಾದ ಗುರುತುಗಳನ್ನು ಕಲ್ಪನೆಗಳು ಮರೆತಾಗ ತಾನಾಗಿದ್ದಾಗ ಅಲ್ಲಿ ಆಕಸ್ಮಿಕವಾಗಿ ಆನಂದವಾಗಿ ಶಾಂತವಾಗಿ ಕಂಡುಬರ್ತೀರ. ಅಲ್ಲಿ ಯಾವ ಗುರುತುಗಳು ಅಹಂಕಾರ ಮಮಕಾರ ಯಾವ ಬಿಂದುಗಳು ಇಲ್ಲದೆ ಇರುವಾಗ ತನ್ನ ಸ್ವರೂಪ ಜಾಗೃತಗೊಳ್ಳುತ್ತೆ. ಆ ಸ್ವರೂಪದಲ್ಲಿ ಸಹಜವಾಗಿ ಆನಂದ ಅನ್ನೋದು ಕಂಡುಬರುತ್ತೆ. ಆಗ ನೀವು ಅದನ್ನು ಸಂತೋಷ ಖುಷಿ ಅಂತ ಹೇಳ್ಬೋದು. ಅಥವಾ ಯಾವುದೋ ಒಂದು ವಸ್ತುವನ್ನು ಸ್ವೀಕರಿಸಿದಾಗ ಸೇವಿಸಿದಾಗ ನಿಮ್ಮ ನೀವೇ ಮರೆತಾಗ ಸಹಜವಾಗಿ ಆ ಖುಷಿ ಅನ್ನೋದು ವ್ಯಕ್ತ ಆಗ್ತದೆ. ಆ ಖುಷಿ ವ್ಯಕ್ತ ಆದಾಗ ಆನಂದ ಅನ್ನೋದು ಕಂಡುಬರುತ್ತೆ. ಆದರೆ ಈ ಮನಸ್ಸು ಅಥವಾ ಬುದ್ಧಿ ತಪ್ಪಾಗಿ ಗ್ರಹಿಸಿ ಆ ವಸ್ತುಗಳಲ್ಲಿ ಆನಂದ ಸಿಕ್ತು ಅಥವಾ ಅಂತ ಗ್ರಹಿಸಿ ತಪ್ಪು ತಿಳುವಳಿಕೆಯಿಂದ ಹಂಗೆ ಗುರುತಿಸ್ತದೆ, ಅದು ಅಜ್ಞಾನ. ಅಲ್ಲಿ ನಿಜವಾದ ಆನಂದ ನಿಮ್ಮ ಸ್ವರೂಪದಿಂದನೇ ಉದ್ಭವವಾಗಿದ್ದು, ನಿಮ್ಮ ಸ್ವರೂಪವೇ ಆನಂದ ಸ್ವರೂಪ. ಹೀಗಿರುವಾಗ ಆನಂದ ಎಚ್ಚರದಲ್ಲೂ ಸಹಜವಾಗಿ ಇದ್ದೇ ಇದೆ. ಆದರೆ ಅದು ಸದಾ ಎಚ್ಚರ ಕನಸು ಅಥವಾ ಗಾಢ ಇದ್ದರೆ ಈ ಮೂರು ಸ್ಥಿತಿಯಲ್ಲಿ ಆನಂದ ಇದೆಯಾ ಅಂತ ಹೇಳೋಕ್ಕಿಂತ ಮುಂಚೆ ಆನಂದ ಅನ್ನೋದು ಮೊದಲೇ ಇದೆ. ಆನಂದ ಸ್ವರೂಪದಲ್ಲೇ ಎಲ್ಲ ಸ್ಥಿತಿಗಳು ಕಂಡುಬರುತ್ತೆ. ಹಾಗಿರುವಾಗ ಶತಸಿದ್ಧ ಆ ಸಚ್ಚಿತ್ ಆನಂದ ಸ್ವರೂಪವೇ ಅದು ಶುದ್ಧ ಚೈತನ್ಯ ಸ್ವರೂಪ ಅಥವಾ ನಿಮ್ಮ ಸ್ವರೂಪವೇ ಅಂತ ಹೇಳ್ತಾ ಇದೇ ಇವತ್ತಿನ ಚಿಂತನೆ, ಆನಂದದ ರಹಸ್ಯ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಹರಿ ಓಂ.